ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಯಾಕಂದರೆ ಈಗ ಎಲ್ಲ ಪಕ್ಷಗಳಿಗೂ ಅವರವರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅವರವರು ಒಂದೊಂದು ಧರ್ಮದ ಧ್ರುವೀಕರಣ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಆದರೆ ನೀವು ಧರ್ಮದ ಧ್ರುವೀಕರಣ ಮಾಡೋದಾದರೆ ನೀವು ಮುಸಲ್ಮಾನರಿಗೆ ಏನಾದರೂ ಕೊಡೋದಿದ್ರೆ ಕೊಡ್ರಿ, ನೀವು ಹಿಂದೂಗಳಿಗೆ ಕೊಡೋದಿದ್ರೆ ಕೊಡ್ರಿ, ನೀವು ಲಿಂಗಾಯತರಿಗೆ ಅಥವಾ OBC ಗಳಿಗೆ ದಲಿತರಿಗೆ ನೀವು ನಿಮ್ಮ ಒಂದು ರಾಜಕೀಯದ ಹಿತಾಸಕ್ತಿಗೋಸ್ಕರ ನೀವು ಸಮುದಾಯಗಳಿಗೆ ಧರ್ಮಗಳಿಗೆ ಏನೋ ಸಹಾಯ ಮಾಡ್ತಾರೆ ಅಂದರೆ ಮಾಡಿರಿ. ಆದರೆ ಅಪರಾಧಿಗಳನ್ನು ರಕ್ಷಿಸೋದಿದೆಯಲ್ಲ ಸರ್, ದ್ಯಾಟ್ಸ್ ನಾಟ್ ಫೇರ್. ನೋಡಿ, ಈಗ ಈ ರೀತಿಯಾದಂಥ ಘಟನೆಗಳು ನಡೆದಾಗ FIR ಮಾಡಿದ ಮೇಲೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಪ್ರೆರೋಗೇಟಿವ್, ಅದು ಅವರ ಸ್ವಾತಂತ್ರ್ಯ. ಅದು ಚಾರ್ಜ್ ಶೀಟ್ ಮಾಡಿ ಅದು ತೊಗೊಂಡೋಗಿ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತಾರೆ. ಯಾರ ಮೇಲೆ ಸಾಕ್ಷ್ಯಾಧಾರಗಳಿಲ್ಲ ಅವರನ್ನು ಅವರು ಬಿಡುಗಡೆ ಮಾಡ್ತಾರೆ, ಅದನ್ನು ಕೋರ್ಟು ಒಪ್ಕೊಳ್ಳುತ್ತೆ. ಈಗ ನೀವು ಇದೇ ರೀತಿ ಒಂದು ಸರ್ಕಾರ ಬಂದಾಗ ಒಂದು ಕೋಮಿನವ್ರದ್ದು ತೆಗೆಯೋದು, ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಕೋಮಿನವ್ರು ತೆಗೆಯೋದು. ಆದರೆ BJP ಅವರಂತೂ ನಮ್ಮ ಮೇಲೆ ಇರುವಂಥ ಯಾವುದೇ ಕೇಸ್ಗಳನ್ನು ಅವರು ಇಂಪಾರ್ಟೆಂಟ್ ಕೇಸ್ಗಳನ್ನು ಬಿಟ್ಟು ಸಾಮಾನ್ಯದ ಮೇಲೆ ತೆಗೆದಿಲ್ಲ. ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಏನಂದರೆ ಇದಕ್ಕೆ ಚಿನಾರಾಮ್ ಅವರು ಉತ್ತರ ಕೊಡಬೇಕು. ಡಾಕ್ಟರ್ G. ಪರಮೇಶ್ವರ್ ಅವರು ಇದೇ ಕೋಮು ಸಾಮರಸ್ಯ ಮತ್ತು ಏನು ಲಾ ಆ್ಯಂಡ್ ಆರ್ಡರ್ ಡಿಟೀರಿಯೇಟಿಂಗ್ ಸಿಚುವೇಷನ್ ಇದೆ ಅದರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಅಶೋಕ್ ಅವರು ಹೇಳ್ತಾರೆ, ನೋಡಿ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ, RSS ಕಾರ್ಯಕರ್ತರು, ಶ್ರೀರಾಮ್ ಸೇನೆ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು ಇವರೆಲ್ಲರ ಮೇಲೂ ಕೇಸ್ ಹಾಕಿ ತೋರಿಸಿದ್ದು ನಾನೇ ಗೃಹ ಸಚಿವನಾಗಿದ್ದಾಗ. ರೌಡಿ ಶೀಟ್ರು ಮಾಡಿದ್ದೀನಿ, ಅವರಿಗೆ ಗಡೀಪಾರು ಮಾಡಿದ್ದೀನಿ, ಪ್ರತಿಬಂಧಕ ಕಾನೂನುಗಳನ್ನು ಹಾಕಿದ್ದೀನಿ ಅಂತೇಳಿ. ಅಂದರೆ BJP ಅವರು ಈಗ ಮುಸಲ್ಮಾನರನ್ನು ಕಾಂಗ್ರೆಸ್ನವರು ಯಾವ ರೀತಿ ಮಿಸ್ಯೂಸ್ ಮಾಡ್ತಾರೆ, ಹಿಂದೂ ಪರ ಸಂಘಟನೆಗಳನ್ನು ಮತ್ತು ಹಿಂದೂ ಪರ ಹೋರಾಟಗಾರರನ್ನು ಸಹ BJP ಅವರು ಅದೇ ಥರ ಮಿಸ್ಯೂಸ್ ಮಾಡ್ತಿದ್ರು. ಯಾಕೆ ಹೇಳಬೇಕಾಗಿತ್ತು ಆ ಮಾತು? ಅದು ಹೇಳಿದ್ದೆಲ್ಲಿ? ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ವಿಧಾನಸಭೆಯಲ್ಲಿ. ಇದಕ್ಕೆ ಅವ್ರು ಉತ್ತರ ಕೊಡಲಿ. ಇವ್ರಿಗೆ ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮಂಥ ಯುವಕರು ನಮ್ಮ ಮನೆಗಳಲ್ಲಿ ಹೆಣ ಬೀಳಬೇಕು, ನಮ್ಮ ಹೆಣಗಳನ್ನು ಇವರು ಹೊತ್ತು ಇವರು ಮೆರವಣಿಗೆ ಮಾಡಿ ಪಟಾಕಿ ಹೊಡೆದು ಇವ್ರು ಓಟ್ ಕೇಳಬೇಕು. ಈಗ ಬೇಡವಾ ಇವರಿಗೆ ಹಿಂದೂಗಳು? ನಾವು ಈಗೇನು ಅನ್ಯಾಯ ಮಾಡಿದ್ದೀವಿ? ನೀವು BJP ಅವರು ರಾಷ್ಟ್ರವ್ಯಾಪಿ ಅಧಿಕಾರಕ್ಕೆ ಬಂದಿದ್ದು ಹಿಂದುತ್ವ ಅನ್ನೋ ಪ್ಲ್ಯಾಂಕ್ ಮೇಲೆ ತಾನೇ. ಈಗ ಹಿಂದುತ್ವ ಅನ್ನೋ ಪ್ಲ್ಯಾಂಕು ನಿಮಗೆ ಮಗ್ಗಲು ಮುಳ್ಳಾಗಿ ಯಾಕೆ ಚುಸ್ತಾ ಇದೆ? ಈಗ ನಿಮಗೆ ಹೇಳಬೇಕು ಅವ್ರು ಇವತ್ತು. ಅಲ್ಲ, ಇವತ್ತು ಮುಖವಾಡ ಹಾಕೊಂಡಿರ್ತಕ್ಕಂಥವರೆಲ್ಲ RSS BJP. ಮುಖವಾಡ ಅಲ್ಲ ರೀ, ನಾನು RSS ನೋಡಿ ಕಾರ್ಯಕರ್ತ. ನಾನು BJP ಅಂತ ಹೇಳಕ್ ಆಗಲ್ಲ. ತಪ್ಪಿತ್ ಮಾಡಿದ್ರೆ ನಾನು ತಪ್ಪೇ. ಅವರು ಅಶೋಕ್ ಅವ್ರದ್ದು ಒಂದು ಕ್ಲಾಸಿಕ್ ಅಶೋಕ್ ಅವ್ರದ್ದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಸರ್. ಮೊನ್ನೆ ಒಬ್ರು ಸತ್ತೋದ್ರಲ್ಲ ಸರ್, ಇದೇ ಕೋಮು ಇದು ಸಂಘರ್ಷಕ್ಕೆ ಅವ್ರನ್ನ ರೌಡಿ ಶೀಟರ್ ಮಾಡಿದ್ದೆ ಅಶೋಕ್ ಅವರು. ಮೊನ್ನೆ ಸತ್ತೋದ್ರಲ್ಲ ಸರ್ ಯುವಕ, ಅವ್ರ ಹೆಸರು ನನ್ಗೆ ನೆನ್ಪು ಬರ್ತಾ ಇಲ್ಲ, ದೀಪಕ್ ಎಂತದ ಹೆಸರು ನನ್ಗೆ ನೆನ್ಪು ಬರ್ತಾ ಇಲ್ಲ. ಇದೇ ಅಶೋಕ್ ಅವರು. ಬಟ್ ರೌಡಿ ಶೀಟರ್ ಮಾಡಿದ್ದವ್ರೆ. ರೌಡಿ ಶೀಟರ್ ಅಂದಿದ್ದಕ್ಕೆ ಅವರೇ ಮತ್ತೆ ತಿರ್ಗಾ ಅದಕ್ಕೆ ರಿಯಾಕ್ಟ್ ಮಾಡಿದ್ರು, ಅದನ್ನೇ ದೊಡ್ಡ ವಿಷಯ ಮಾಡಿದ್ರು ಸರ್. ಅವ್ರು ಹೇಳಿದ್ದೇನು ಅಂತಂದರೆ, ನಾನು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ, ನಾನು ಒಬ್ಬ RSSನ ಗರಡಿಯಲ್ಲಿ ಬೆಳೆದು, ನಾನು RSS ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಬಹಳಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದೀನಿ ಅಂತ ಅಶೋಕ್ ಅವರು ಹೇಳಿದ್ರು. ನಾನೇ ತೋರಿಸ್ಕೊಟ್ಟಿದ್ದೀನಿ ಅಸೆಂಬ್ಲಿಯಲ್ಲಿ. ಅಲ್ಲ, ಈಗ ತಪ್ಪು ಮಾಡಿದವರು ಯಾರಾದ್ರೂ ತಪ್ಪೇ ಅಲ್ವಾ? ಹಂಗಂತ ಹೌದು, ತಪ್ಪೇ. ತಪ್ಪು ಕಾನೂನು ಪ್ರಕಾರ ತಪ್ಪು ಮಾಡಿದವ್ರನ್ನ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಹೇಳ್ತಾರೆ ಹಿಂದೂಗಳಿಗೆ ಸಂವಿಧಾನಬದ್ಧವಾಗಿ ಪ್ರಾಮಾಣಿಕವಾಗಿ ಅಶೋಕ್ ಕಾರ್ಪೊರೇಟರ್ಗಳಾಗಬೇಕು, MP ಗಳಾಗಬೇಕು ಅಂತ ಇವ್ರ ಪರವಾಗಿ ಎಲೆಕ್ಷನ್ ಮಾಡ್ತೀವಲ್ಲ, ನಮ್ಮ ಮೆಟ್ಟು ತಗೊಂಡು ಹೊಡ್ಕೋಬೇಕು, ನಮ್ಮ ಮೆಟ್ಟು ತಗೊಂಡು ಹೊಡ್ಕೋಬೇಕು ನಾವು ನಿಮ್ಮ ಪಾರ್ಟಿ ಆಫೀಸ್ ಮುಂದೆ ಬಂದು ನಿಂತು. ಅದೇ ಕಾಂಗ್ರೆಸ್ ಮನೆ ಮೇಲೆ ಬೆಂಕಿ ಹಾಕಿ ಏನ್ ಬರ್ತಾ ಇದೆ ಅವ್ರ ಬಾಯಲ್ಲಿ? ಅಧಿಕಾರಕ್ಕೆ ಬರಬೇಕಾದ್ರೆ, ಅಧಿಕಾರ ಬೇಕಾದಾಗ ಹಿಂದುತ್ವ ಬೇಕು ಇವರಿಗೆ. ಅಧಿಕಾರ ಬಂದ ಮೇಲೆ ಅವ್ರನ್ನೇನಂತ ಕೇಳಬೇಕು ಅದನ್ನ ಹೇಳಿ. ಮಾತಾಡೋದಕ್ಕೆ ಇವ್ರಿಗೆ ಕಾನೂನು ಎತ್ತಿಡಿತಕ್ಕಂಥ ಇವತ್ತು ಹಿಂದೂ ಕಾರ್ಯಕರ್ತ ಬೇಡ, ಸಂವಿಧಾನ ವ್ಯಾಪ್ತಿಯಲ್ಲಿ ಮಾಡ್ತಾ ಇದೀವಿ. ಹೌದು, ಬಾಬ್ರಿ ಮಸೀದಿ ಕೆಡುವುದ್ರಲ್ಲ ಅವ್ರು ಕಾನೂನು ವ್ಯಾಪ್ತಿಯಲ್ಲಿ ಮಾಡಿದ್ರೇನು? ಅಡ್ವಾಣಿ ಅವರು, ಉಮಾ ಭಾರತಿ ಅವರು ಹೇಳ್ರಿ, ಉತ್ತರ ಕೊಡ್ಲಿ. ಇವತ್ತು ಕಾನೂನು ವ್ಯಾಪ್ತಿಯಲ್ಲಿ ಬೀಳಿಸಿದ್ರ, ಬೇರೆ ಟೈಮಲ್ಲಿ ಮಾತಾಡೋಣ. ಕಾನೂನು ವ್ಯಾಪ್ತಿಯಲ್ಲಿ ಬೀಳಿಸಿದ್ರ ಯಾವ್ದೋ ಉದ್ದೇಶ ಕಾನೂನು ತಪ್ಪು ಮಾಡಿ ಅಡ್ವಾಣಿ ಅವರು ಕ್ರಿಮಿನಲ್ ಅಂತ ಹೇಳಿ, ಇವತ್ತು ಉಮಾ ಭಾರತಿ ಕ್ರಿಮಿನಲ್ ಅಂತ ಹೇಳಿ, ಬಾಳಾ ಸಾಹೇಬ್ ಠಾಕ್ರೆ ಕ್ರಿಮಿನಲ್ ಅಂತ ಹೇಳಿ, ನಿಮಗೆ ತಾಕತ್ತಿದ್ರೆ ಹೇಳ್ರಿ. ಇವತ್ತು ನಿಮಗೆ ತಾಕತ್ತಿದ್ರೆ ಹೇಳಿ, ಇವತ್ತು ಲೈವ್ ಪ್ರೋಗ್ರಾಮ್ ಅಲ್ಲಿ ಅಡ್ವಾಣಿ ಕ್ರಿಮಿನಲ್ ಅಂತ ಹೇಳಿ ಇವತ್ತು ಹೇಳಿ. ಈಗ
ಆ ವಿಷಯ ಸಬ್ಜೆಕ್ಟ್ ಅಲ್ಲ. ಸಬ್ಜೆಕ್ಟ್ ಅಲ್ರಿ, ನಿಮಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಬಿಜೆಪಿ ಅವ್ರಿಗೆ. ಯೋಗ್ಯತೆ ಬಗ್ಗೆ ನಿಮ್ಗೆ ಮಾತಾಡ್ತಾರೆ ಯೋಗ್ಯತೆ ಇಲ್ಲ ನೀವು. ನಿಮಗೆ. ನೀವೇನ್ ಮಾತಾಡ್ತೀರಾ? ಮಾನವ ಮರ್ಯಾದೆ ಇಲ್ಲ ನಿಮಗೆ. ನೀವೇನ್ ನೀವು? ಮಾನವ ಮರ್ಯಾದೆ ಇಲ್ಲ ನೀವು ನಿಮಗೆ. ಯಾರು ನೀವು? ಹಾ? ನೀವು ಯಾವ ಪಕ್ಷದಿಂದ ನಾವೇನು ಬಂದಿದ್ದೀರಿ? ಹಿಂದೂ ಕಾರ್ಯಕರ್ತರು ಹಿಂದೂ ಏನು? ನಾನು ಹಿಂದೂ ನಿಮ್ಮ ಮನೆ ಕಾರ್ಯಕರ್ತನೇ. ಜೀತದಾಳರಾ? ನೋಡಿ, ನಾನು ನೀವು ಹಿಂದೂ ಬೂತ್ ಪಾಲಿಶ್ ಕಾರ್ಯಕರ್ತನೇ. ಮಾಡ್ಬೇಕೇನೋ ಎಲೆಕ್ಷನ್ ಟೈಮಲ್ಲಿ? ನಾನೊಬ್ಬ ಬಿಜೆಪಿ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬೂತ್ ಪಾಲಿಶ್ ಮಾಡ್ಬೇಕೇನು ನೀವು ಇವ್ರಿಗೆ? ಯಾವ ಹಿಂದೂ ಟಾರ್ಗೆಟ್ ಕಾರ್ಯಕರ್ತರು. ಮಾಡ್ಕೊಂಡು ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ.